ಇಂಡಿಗೋ ವಿಮಾನದಲ್ಲಿ ವಿಮಾನಗಳ ಹಾರಾಟದ ವ್ಯತ್ಯಯ ಇವತ್ತಿಗೆ 6ನೇ ದಿನ. ಇವತ್ತು ಕೂಡ ಜನ ಹೈರಾಣಾಗಿ ಹೋಗಿದ್ದಾರೆ. ಏರ್ಪೋರ್ಟ್ಗಳಲ್ಲೇ ಜನ ರಾತ್ರಿ ಹಗಲು ಕಳೀತಾ ಇದ್ದಾರೆ. ಇಂಡಿಗೋ ಪ್ರಯಾಣಿಕರಿಗೆ ಇಂದೂ ಕೂಡ ಶಾಕ್. ಇವತ್ತು ಕೂಡ ಹಲವು ವಿಮಾನಗಳು ರದ್ದಾಗಿದ್ದಾವೆ. ದೆಹಲಿ, ಹೈದರಾಬಾದ್, ರಾಯ್ಪುರ, ಕೊಚ್ಚಿ, ಭೋಪಾಲ್ ಇಲ್ಲೆಲ್ಲ ಪ್ರಯಾಣಿಕರು ಕಾದು ಕಾದು ಸುಸ್ತಾಗಿದ್ದಾರೆ. ಗೋವಾಗೆ ಹೊರಡಬೇಕಿದ್ದ ವಿಮಾನಗಳು ರದ್ದಾಗಿರೋದ್ರಿಂದಾಗಿ ಪ್ರಯಾಣಿಕರು ಅಲ್ಲೇ ಇದ್ದಾರೆ. ಬೆಳಿಗ್ಗೆ 7:05 ದೆಹಲಿಗೆ ಹೊರಡಬೇಕಾಗಿತ್ತು. ಈ ವಿಮಾನವು ಕೂಡ ರದ್ದಾಗಿದೆ. ಇಂಡಿಗೋ ವಿಮಾನದ ಹಾರಾಟದಲ್ಲಿ ಆಗಿರುವಂತಹ ವ್ಯತ್ಯಯ, ರೋಸ್ಟರ್ ನಿಯಮವನ್ನ ಜಾರಿಗೆ ತರೋದಕ್ಕೆ ಡಿಜಿಸಿಎ ಹೊರಟಿತ್ತು. ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಂಡಿಗೋ ಏರ್ಲೈನ್ಸ್ ಪ್ರಯತ್ನ ಪಟ್ಟಿತ್ತು. ಆದರೆ ಆ ಸಮಯದಲ್ಲಿ ಆದಂತ ಕೆಲವು ಮಿಸ್ಮ್ಯಾನೇಜ್ಮೆಂಟ್ಗಳಿತ್ತಲ್ಲ, ಅದು ಇದಕ್ಕೆ ಕಾರಣ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಸದ್ಯ 6ನೇ ದಿನವೂ ಕೂಡ ಇದರ ಪರಿಣಾಮ ಮಾತ್ರ ಪ್ರಯಾಣಿಕರು ಎದುರಿಸ್ತಾನೆ ಇದ್ದಾರೆ. ಹಾಗಾದ್ರೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಎಷ್ಟೆಲ್ಲ ಪರದಾಟ ಪಡ್ತಾ ಇದ್ದಾರೆ 6ನೇ ದಿನವೂ ಕೂಡ. ಇಂಡಿಗೋ ನಾವೆಲ್ಲವನ್ನ ಸರಿಪಡಿಸ್ತೀವಿ, ಆದಷ್ಟು ಬೇಗ ಇದು ಸರಿ ಹೋಗುತ್ತೆ, ಪ್ರಯಾಣಿಕರಿಗೆ ತೊಂದರೆ ಆಗೋದಿಲ್ಲ, ನಾವು ಅವರಿಗೆ ಊಟ, ತಿಂಡಿ, ಕಾಫಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ, ಹೋಟೆಲ್ ಕೂಡ ನಾವೇ ಬುಕ್ ಮಾಡಿ ಅವರಿಗೆ ವಿಶ್ರಾಂತಿ ಪಡೆಯೋದಕ್ಕೂ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಹೇಳಿದಂತ ಇಂಡಿಗೋ ಏರ್ಲೈನ್ಸ್ ಈ ಹೊತ್ತಿಗೆ ಏನ್ ಹೇಳ್ತಾ ಇದೆ, ಪ್ರಯಾಣಿಕರು ಏನ್ ಹೇಳ್ತಾ ಇದ್ದಾರೆ, ಸಿಬ್ಬಂದಿ ಏನ್ ಹೇಳ್ತಾ ಇದ್ದಾರೆ, ಎಲ್ಲದರ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಇಂಡಿಗೋ ಕೌಂಟರ್ನ ಮುಂಭಾಗದಿಂದಲೇ ಸತ್ತರ್ ಇದ್ದಾರೆ. ಸತ್ತರ್, ತಾವೀಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಒಳಗಡೆ ಇದ್ದೀರಿ. ಏನ್ ಹೇಳ್ತಾರೆ ಪ್ರಯಾಣಿಕರು? ಇವತ್ತು ಹೇಗೆ ಜನ ಪರದಾಡ್ತಾ ಇದ್ದಾರೆ ಪ್ರಯಾಣಿಕರು? ಸದ್ಯಕ್ಕೆ ಸ್ವಲ್ಪನಾದ್ರೂ ಕೂಡ ಇವತ್ತು ಸರಿ ಹೋಗಿದೆಯಾ ಸತ್ತರ್? ರಂಜಿತ್, ಇಲ್ಲಿ ಸಮಸ್ಯೆ ಬಗೆಹರಿದಿದೆ ಅನ್ನೋದಕ್ಕಿಂತ ಪ್ರಯಾಣಿಕರೇ ಏರ್ಪೋರ್ಟ್ಗೆ ಬರಲು ಹಿಂದೇಟಾಗ್ತಾ ಇದ್ದಾರೆ. ಪ್ರಯಾಣಿಕರಿಗೆ ಗೊತ್ತಾಗಿದೆ ಇವತ್ತು ವಿಮಾನ ಹಾರಾಟ ಸ್ಥಗಿತ ಆಗಿರುವಂತಹ ಮಾಹಿತಿ ಇರುವುದರಿಂದ ಬಹುತೇಕ ಪ್ರಯಾಣಿಕರು ಏರ್ಪೋರ್ಟ್ಗೆ ಬರಲು ಕೂಡ ಹಿಂದೇಟಾಕಿರುವಂತದ್ದು. ಅದರ ಪರಿಣಾಮವಾಗಿ ಡಿಪಾರ್ಚರ್ 5ನ ಕೌಂಟರ್ ಏನಿದೆ ಬಹುತೇಕ ಖಾಲಿ ಅನ್ನಿಸ್ತಿದೆ. ಡಿಪಾರ್ಚರ್ 6 ಹೊರತುಪಡಿಸಿದ್ರೆ ಬಹುತೇಕ ಕಡೆ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಇನ್ನು ಇವತ್ತು ಕೂಡ ಬೆಳಗ್ಗೆಯಿಂದಲೂ ಕೂಡ 10ಕ್ಕೂ ಅಧಿಕ ವಿಮಾನ ಹಾರಾಟ ಸ್ಥಗಿತಗೊಂಡಿದೆ. ದೆಹಲಿ ಆಗಿರಬಹುದು, ರಾಯ್ಪುರ ಆಗಿರಬಹುದು, ಕೊಚ್ಚಿ ಆಗಿರಬಹುದು, ಈ ಭಾಗಕ್ಕೆ ಹೊರಡಬೇಕಾಗಿದ್ದಂತಹ ಬಹುತೇಕ ವಿಮಾನಗಳು ಕೂಡ ರದ್ದಾಗಿದೆ. ಬೆಳಿಗ್ಗೆ 7 ಗಂಟೆಗೆ ಹೊರಡಬೇಕಾಗಿದ್ದಂತಹ ವಿಮಾನ ಹಾರಾಟ ಸ್ಥಗಿತ ಆಗಿದೆ. ಜೊತೆಗೆ ಭುವನೇಶ್ವರಕ್ಕೆ ಹೋಗಬೇಕಾಗಿದ್ದಂತಹ, ಕೊಚ್ಚಿಗೆ 8:55 ಹೋಗಬೇಕಾಗಿದ್ದಂತಹ ವಿಮಾನ ಹಾರಾಟ ಕ್ಯಾನ್ಸಲ್ ಆಗಿದೆ. ಇನ್ನು 9:15 ದೆಹಲಿಗೆ ಹೊರಡಬೇಕಾಗಿದ್ದಂತಹ ವಿಮಾನ ಹಾರಾಟ ಕೂಡ ಸ್ಥಗಿತ ಆಗಿದೆ. ಇಲ್ಲಿ ಪ್ರಯಾಣಿಕರಿಗೆ ಈಗ ಸಮಸ್ಯೆ ಆಗ್ತಾ ಇರುವಂತಹ ಬಹುತೇಕ ಪ್ರಯಾಣಿಕರು ಇದೀಗ ಲಗೇಜ್ಗೋಸ್ಕರ ಕಾಯುವಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಕನೆಕ್ಟಿಂಗ್ ಫ್ಲೈಟ್ ಇರೋರು, ಜೊತೆಗೆ ಇಲ್ಲಿಂದ ಪರ್ಯಾಯವಾಗಿ ಬೇರೆ ಫ್ಲೈಟ್ ಹೊರಡಬೇಕಾದವರು ಕೂಡ ಇದೀಗ ಲಗೇಜ್ಗೋಸ್ಕರ ಕಾಯುವಂತಹ ಪರಿಸ್ಥಿತಿ ಇದೆ. ನಿನ್ನ ರಾತ್ರಿಯಿಂದಲೂ ಕೂಡ ಇಲ್ಲಿ ಪ್ರಯಾಣಿಕರು ಲಗೇಜ್ಗೋಸ್ಕರ ಕಾಯ್ತಾ ಇದ್ದಾರೆ. ಅವರ ಲಗೇಜ್ ಸ್ಟಕ್ ಆಗಿರೋದ್ರಿಂದ ಲಗೇಜ್ ಪಡೆಯುವಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಸಿಬ್ಬಂದಿ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅನ್ನೋ ಆರೋಪವನ್ನು ನೇರವಾಗಿ ರಿಪಬ್ಲಿಕ್ ಕನ್ನಡದ ಮುಂದೆ ಇಲ್ಲಿರುವಂತಹ ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ನಮಗೆ ರೀಫಂಡ್ ನೀವು 1 ವಾರ ಬಿಟ್ಟು ಕೊಡಿ, ಬಟ್ ಸದ್ಯಕ್ಕೆ ನಮಗೆ ಲಗೇಜ್ ಕೊಡಿ, ನಮ್ಮ ಇಂಪಾರ್ಟೆನ್ಸ್ ಥಿಂಗ್ಸ್ ಅದರಲ್ಲಿದೆ, ನೀವು ಲಗೇಜ್ ಕೊಟ್ರೆ ನಾವು ಬೇರೆ ದಾರಿ ಮೂಲಕ ತಮ್ಮ ಪ್ರಯಾಣವನ್ನು ಕಂಟಿನ್ಯೂ ಮಾಡಬಹುದು, ನೀವು ಲಗೇಜ್ ಅನ್ನೇ ಅಲ್ಲಿ ಲಾಕ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಇಲ್ಲಿರುವಂತಹ ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ಬಹುತೇಕ ಇವತ್ತು ಕೂಡ ಫ್ಲೈಟ್ ಡಿಲೇ ಆಗಿದೆ, ಕೆಲವು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ, 10ಕ್ಕೂ ಅಧಿಕ ಫ್ಲೈಟ್ಗಳು ಬೆಳಿಗ್ಗೆ ಕೂಡ ಸ್ಥಗಿತ ಆಗಿರೋದ್ರಿಂದ ಪ್ರಯಾಣಿಕರು ಪರದಾಡುವಂತಹ ಸನ್ನಿವೇಶ ಇದೆ. ಬಟ್ ನಿನ್ನೆ ಮೊನ್ನೆಗೆ ಹೋಲಿಕೆ ಮಾಡಿದ್ರೆ ಏರ್ಪೋರ್ಟ್ ನಲ್ಲಿ ಇದೀಗ ಪ್ರಯಾಣಿಕರ ದಟ್ಟಣೆ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ಏನಂದ್ರೆ ಇವರು ಮೆಸೇಜ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಹುತೇಕ ಫ್ಲೈಟ್ ಕ್ಯಾನ್ಸಲ್ ನ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾ ಅಥವಾ ಸಂಬಂಧಪಟ್ಟವರು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿರುವಂತಹ ಪ್ರಯಾಣಿಕರು ಕೂಡ ಮಾಹಿತಿ ಪಡೆಯುವುದರಿಂದ ಅವರು ಏರ್ಪೋರ್ಟ್ಗೆ ಬರಲು ಕೂಡ ಹಿಂದೇಟಾಕಿದಂತಹ ಪರಿಣಾಮ ಸದ್ಯಕ್ಕೆ ಇಲ್ಲಿ ಪ್ರಯಾಣಿಕರ ದಟ್ಟಣೆ ಕಡಿಮೆ ಆಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತ್ತಾರ್. ಹಾಗಾದ್ರೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಎಷ್ಟೆಲ್ಲ ಪರದಾಟ ಪಡ್ತಾ ಇದ್ದಾರೆ 6ನೇ ದಿನವೂ ಕೂಡ.
ಇಂಡಿಗೋ ನಾವೆಲ್ಲವನ್ನ ಸರಿಪಡಿಸ್ತೀವಿ, ಆದಷ್ಟು ಬೇಗ ಇದು ಸರಿ ಹೋಗುತ್ತೆ, ಪ್ರಯಾಣಿಕರಿಗೆ ತೊಂದರೆ ಆಗೋದಿಲ್ಲ, ನಾವು ಅವರಿಗೆ ಊಟ ತಿಂಡಿ ಕಾಫಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ, ಹೋಟೆಲ್ ಕೂಡ ನಾವೇ ಬುಕ್ ಮಾಡಿ ಅವರಿಗೆ ವಿಶ್ರಾಂತಿ ಪಡೆಯೋದಕ್ಕೂ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಹೇಳಿದಂತ ಇಂಡಿಗೋ ಏರ್ಲೈನ್ಸ್ ಈ ಹೊತ್ತಿಗೆ ಏನ್ ಹೇಳ್ತಾ ಇದೆ, ಪ್ರಯಾಣಿಕರು ಏನ್ ಹೇಳ್ತಾ ಇದ್ದಾರೆ, ಸಿಬ್ಬಂದಿ ಏನ್ ಹೇಳ್ತಾ ಇದ್ದಾರೆ, ಎಲ್ಲದರ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಇಂಡಿಗೋ ಕೌಂಟರ್ನ ಮುಂಭಾಗದಿಂದಲೇ ಸತ್ತರ್ ಇದ್ದಾರೆ. ಸತ್ತರ್, ತಾವೀಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಒಳಗಡೆ ಇದ್ದೀರಿ. ಏನ್ ಹೇಳ್ತಾರೆ ಪ್ರಯಾಣಿಕರು? ಇವತ್ತು ಹೇಗೆ ಜನ ಪರದಾಡ್ತಾ ಇದ್ದಾರೆ ಪ್ರಯಾಣಿಕರು? ಸದ್ಯಕ್ಕೆ ಸ್ವಲ್ಪನಾದ್ರೂ ಕೂಡ ಇವತ್ತು ಸರಿ ಹೋಗಿದೆಯಾ ಸತ್ತರ್? ರಂಜಿತ್, ಇಲ್ಲಿ ಸಮಸ್ಯೆ ಬಗೆಹರಿದಿದೆ ಅನ್ನೋದಕ್ಕಿಂತ ಪ್ರಯಾಣಿಕರೇ ಏರ್ಪೋರ್ಟ್ಗೆ ಬರಲು ಹಿಂದೇಟಾಗ್ತಾ ಇದ್ದಾರೆ. ಪ್ರಯಾಣಿಕರಿಗೆ ಗೊತ್ತಾಗಿದೆ ಇವತ್ತು ವಿಮಾನ ಹಾರಾಟ ಸ್ಥಗಿತ ಆಗಿರುವಂತಹ ಮಾಹಿತಿ ಇರುವುದರಿಂದ ಬಹುತೇಕ ಪ್ರಯಾಣಿಕರು ಏರ್ಪೋರ್ಟ್ಗೆ ಬರಲು ಕೂಡ ಹಿಂದೇಟಾಕಿರುವಂತದ್ದು. ಅದರ ಪರಿಣಾಮವಾಗಿ ಡಿಪಾರ್ಚರ್ 5ನ ಕೌಂಟರ್ ಏನಿದೆ ಬಹುತೇಕ ಖಾಲಿ ಅನ್ನಿಸ್ತಿದೆ. ಡಿಪಾರ್ಚರ್ 6 ಹೊರತುಪಡಿಸಿದ್ರೆ ಬಹುತೇಕ ಕಡೆ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಇನ್ನು ಇವತ್ತು ಕೂಡ ಬೆಳಗ್ಗೆಯಿಂದಲೂ ಕೂಡ 10ಕ್ಕೂ ಅಧಿಕ ವಿಮಾನ ಹಾರಾಟ ಸ್ಥಗಿತಗೊಂಡಿದೆ. ದೆಹಲಿ ಆಗಿರ್ಬೋದು, ರಾಯ್ಪುರ ಆಗಿರ್ಬೋದು, ಕೊಚ್ಚಿ ಆಗಿರ್ಬೋದು, ಈ ಭಾಗಕ್ಕೆ ಹೊರಡಬೇಕಾಗಿದ್ದಂತಹ ಬಹುತೇಕ ವಿಮಾನಗಳು ಕೂಡ ರದ್ದಾಗಿದೆ. ಬೆಳಿಗ್ಗೆ 7 ಗಂಟೆಗೆ ಹೊರಡಬೇಕಾಗಿದ್ದಂತಹ ವಿಮಾನ ಹಾರಾಟ ಸ್ಥಗಿತ ಆಗಿದೆ. ಜೊತೆಗೆ ಭುವನೇಶ್ವರಕ್ಕೆ ಹೋಗಬೇಕಾಗಿದ್ದಂತಹ ಕೊಚ್ಚಿಗೆ 8:55ಕ್ಕೆ ಹೋಗಬೇಕಾಗಿದ್ದಂತಹ ವಿಮಾನ ಹಾರಾಟ ಕ್ಯಾನ್ಸಲ್ ಆಗಿದೆ. ಇನ್ನು 9:15ಕ್ಕೆ ದೆಹಲಿಗೆ ಹೊರಡಬೇಕಾಗಿದ್ದಂತಹ ವಿಮಾನ ಹಾರಾಟ ಕೂಡ ಸ್ಥಗಿತ ಆಗಿದೆ. ಇಲ್ಲಿ ಪ್ರಯಾಣಿಕರಿಗೆ ಈಗ ಈ ಸಮಸ್ಯೆ ಆಗ್ತಾ ಇರುವಂತದ್ದು, ಬಹುತೇಕ ಪ್ರಯಾಣಿಕರು ಇದೀಗ ಲಗೇಜ್ಗೋಸ್ಕರ ಕಾಯುವಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಕನೆಕ್ಟಿಂಗ್ ಫ್ಲೈಟ್ ಇರೋರು, ಜೊತೆಗೆ ಇಲ್ಲಿಂದ ಪರ್ಯಾಯವಾಗಿ ಬೇರೆ ಫ್ಲೈಟ್ ಹೊರಡಬೇಕಾದವರು ಕೂಡ ಇದೀಗ ಲಗೇಜ್ಗೋಸ್ಕರ ಕಾಯುವಂತಹ ಪರಿಸ್ಥಿತಿ ಇದೆ. ನಿನ್ನ ರಾತ್ರಿಯಿಂದಲೂ ಕೂಡ ಇಲ್ಲಿ ಪ್ರಯಾಣಿಕರು ಲಗೇಜ್ಗೋಸ್ಕರ ಕಾಯ್ತಾ ಇದ್ದಾರೆ. ಅವರ ಲಗೇಜ್ ಸ್ಟಕ್ ಆಗಿರೋದ್ರಿಂದ ಲಗೇಜ್ ಪಡೆಯುವಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಸಿಬ್ಬಂದಿ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅನ್ನೋ ಆರೋಪವನ್ನು ನೇರವಾಗಿ ರಿಪಬ್ಲಿಕ್ ಕನ್ನಡದ ಮುಂದೆ ಇಲ್ಲಿರುವಂತಹ ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ನಮಗೆ ರೀಫಂಡ್ ನೀವು 1 ವಾರ ಬಿಟ್ಟು ಕೊಡಿ, ಬಟ್ ಸದ್ಯಕ್ಕೆ ನಮಗೆ ಲಗೇಜ್ ಕೊಡಿ, ನಮ್ಮ ಇಂಪಾರ್ಟೆನ್ಸ್ ಥಿಂಗ್ಸ್ ಅದರಲ್ಲಿದೆ, ನೀವು ಲಗೇಜ್ ಕೊಟ್ರೆ ನಾವು ಬೇರೆ ದಾರಿ ಮೂಲಕ ತಮ್ಮ ಪ್ರಯಾಣವನ್ನು ಕಂಟಿನ್ಯೂ ಮಾಡಬಹುದು, ನೀವು ಲಗೇಜ್ ಅನ್ನೇ ಅಲ್ಲಿ ಲಾಕ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಇಲ್ಲಿರುವಂತಹ ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ಬಹುತೇಕ ಇವತ್ತು ಕೂಡ ಫ್ಲೈಟ್ ಡಿಲೇ ಆಗಿದೆ, ಕೆಲವು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ, 10ಕ್ಕೂ ಅಧಿಕ ಫ್ಲೈಟ್ಗಳು ಬೆಳಿಗ್ಗೆ ಕೂಡ ಸ್ಥಗಿತ ಆಗಿರೋದ್ರಿಂದ ಪ್ರಯಾಣಿಕರು ಪರದಾಡುವಂತಹ ಸನ್ನಿವೇಶ ಇದೆ. ಬಟ್ ನಿನ್ನೆ ಮೊನ್ನೆಗೆ ಹೋಲಿಕೆ ಮಾಡಿದ್ರೆ ಏರ್ಪೋರ್ಟ್ ನಲ್ಲಿ ಇದೀಗ ಪ್ರಯಾಣಿಕರ ದಟ್ಟಣೆ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ಏನಂದ್ರೆ ಇವರು ಮೆಸೇಜ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಹುತೇಕ ಫ್ಲೈಟ್ ಕ್ಯಾನ್ಸಲ್ ನ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾ ಅಥವಾ ಸಂಬಂಧಪಟ್ಟವರು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿರುವಂತಹ ಪ್ರಯಾಣಿಕರು ಕೂಡ ಮಾಹಿತಿ ಪಡೆಯುವುದರಿಂದ ಅವರು ಏರ್ಪೋರ್ಟ್ಗೆ ಬರಲು ಕೂಡ ಹಿಂದೇಟಾಕಿದಂತಹ ಪರಿಣಾಮ ಸದ್ಯಕ್ಕೆ ಇಲ್ಲಿ ಪ್ರಯಾಣಿಕರ ದಟ್ಟಣೆ ಕಡಿಮೆ ಆಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತ್ತಾರ್.